ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಈ ಬಾರಿ 4 ದಿನಗಳ ಕಾಲ ಸೆಪ್ಟೆಂಬರ್ 25ರಿಂದ 28ರವರೆಗೆ ಶ್ರೀರಂಗಪಟ್ಟಣ ದಸರಾ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಗಳು ವಿಭಿನ್ನವಾಗಿ ಜನರನ್ನು ಆಕರ್ಷಿಸುವ ರೀತಿ ಇರಲಿ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲವರಾಯಸ್ವಾಮಿ ತಿಳಿಸಿದರು. ಮಂಡ್ಯ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸತತ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮದ ಮೆರವಣಿಗೆಗೆ ಸೆಪ್ಟೆಂಬರ್ 25ರಂದು ಮಧ್ಯಾಹ್ನ 3 ಗಂಟೆಗೆ ಚಾಲನೆ ನೀಡಲಾಗುವುದು. ಕಾರ್ಯಕ್ರಮಗಳು ರಂಗನಾಥ ದೇವಸ್ಥಾನದ ಮುಂಭಾಗದ ಆವರಣದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ. ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡಿ ಶ್ರೀರಂಗಪಟ್ಟಣ ದಸರಾ ಮೆರವಣಿಗೆ ಹಾಗೂ ವೇದಿಕೆ ಕಾರ್ಯಕ್ರಮಗಳಲ್ಲಿ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡಲಾಗುವುದು. ಕಾರ್ಯಕ್ರಮಗಳಲ್ಲಿ ನಮ್ಮ ಇತಿಹಾಸ ಹಾಗೂ ಸಂಸ್ಕೃತಿಗಳ ಹಿನ್ನೆಲೆ ಹೊಂದಿರಲಿ ಎಂದರು. ಪ್ರತಿ ಸಾರಿಗಿಂತ ನಮ್ಮ ಶಾಸಕರು ಮೈಸೂರಿನ ಅರ್ಧ ಭಾಗದ ಅಭಿವೃದ್ಧಿ ಎಲ್ಲ ಗೊತ್ತಿರೋದ್ರಿಂದ ದಸರಾ ಭಾಳ ವರ್ಷ ನಡ್ಕೊಂಬಂದಿದ್ದಾರೆ. ಈ ವರ್ಷವೂ ಒಂದು ಸ್ವಲ್ಪ ಲಾಸ್ಟ್ ಇಯರ್ಗಿಂತ ವಿಶೇಷವಾಗಿ ಇತಿಹಾಸನೂ ಇರಬೇಕು, ಆಕರ್ಷಣೀಯವಾಗಿರಬೇಕು. ಕಾರ್ಯಕ್ರಮಗಳು ಸಹ ಎಲ್ಲ ಯುವ ದಸರಾ ಇರ್ಬೋದು, ರೈತರು ಇರ್ಬೋದು, ಮಹಿಳಾ ದಸರಾ ಇರ್ಬೋದು, ಎಲ್ಲ ಸ್ಪೋರ್ಟ್ಸು ಇಂದ ಈ ಫುಡ್ಡು ಇದರಿಂದ ಎಲ್ಲವನ್ನು ಕವರ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿದ್ದೀವಿ. ಮಾಡ್ತಾರೆ, ಆಲ್ರೆಡಿ ಎಲ್ಲ ಕಮಿಟಿ ಮಾಡಿದ್ದಾರೆ DC ಅವರು ಅವರೆಲ್ಲ. ಸೊ ಈ ಸಲ ಭಾಳ ಚೆನ್ನಾಗಿ ಮಾಡ್ತಾರೆ. 4 ದಿವಸ 25, 26, 27, 28 ಅದನ್ನು ಇನ್ನೂ ತೀರ್ಮಾನ ಮಾಡಿಲ್ಲ. ಸೊ ಎಲ್ಲರ ಜೊತೆ ಚರ್ಚೆ ಮಾಡಿ ಈ ವಾರದಲ್ಲಿ ತೀರ್ಮಾನ ಮಾಡ್ತೀವಿ. ಯಾರಾದರೂ ಆಗ್ಬೋದು, ಯಾರಾದರೂ ಸೂಕ್ತವಾದಂಥ ವ್ಯಕ್ತಿನ ಯಾರ್ಯಾರ ಅಭಿಪ್ರಾಯ ಬರುತ್ತೆ, ನೀವು ಯಾರು ಕೊಟ್ಟರು ನಿಮ್ಮ ಅಭಿಪ್ರಾಯನೂ ತಗೋತೀವಿ. ಜನರಲ್ಲಾಗಿ ಯಾರು ಹೇಳ್ತಾರೆ ಅದನ್ನೆಲ್ಲ ತಗೊಂಡು ಯಾವುದಾದ್ರು ಒಂದು ಫೈನಲ್ ಮಾಡ್ತೀವಿ. ಆನೆ ಕರೋತಾರೆ DFOಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಸೊ ವೈಲ್ಡ್ FO ಇದಕ್ಕೆ ಮತ್ತು ನಮ್ಮ DFO ಇರ್ತಾರೆ, ಕೋಆರ್ಡಿನೇಟ್ ಮಾಡಿ ಮಾಡ್ತಾರೆ. 3 ಸಭೆಯಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ, ಜಿಲ್ಲಾಧಿಕಾರಿ ಡಾ ಕುಮಾರ, ಮಂಡ್ಯ ನಗರಸಭೆ ಅಧ್ಯಕ್ಷ MV ಪ್ರಕಾಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ KR, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಅಪರ ಜಿಲ್ಲಾಧಿಕಾರಿ BC ಶಿವಾನಂದಮೂರ್ತಿ, ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲಾ ಖಾಸಗಿ ಬಸ್ ಚಾಲಕರ ಸಂಘದ ವತಿಯಿಂದ ಮೊದಲನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ರೆಡ್ ಕ್ರಾಸ್ ಸಭಾಧ್ಯಕ್ಷೆ ಡಾ ಮೀರಾ ಶಿವಲಿಂಗಯ್ಯ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಜನಸಾಮಾನ್ಯರಲ್ಲಿ ರಕ್ತದಾನದ ಬಗ್ಗೆ ತಪ್ಪು ಕಲ್ಪನೆಗಳಿದ್ದು ಹೋಗಲಾಡಿಸಬೇಕು. ಹೆಚ್ಚು ಜನರು ಸೇರುವ ಧಾರ್ಮಿಕ ಕೇಂದ್ರಗಳಲ್ಲಿ ನಿಯಮಿತವಾಗಿ ರಕ್ತದಾನ ಶಿಬಿರ ಆಯೋಜಿಸಿದರೆ ದೇಶದಲ್ಲಿನ ರಕ್ತದ ಕೊರತೆ ನೀಗಿಸಬಹುದು. ಧಾರ್ಮಿಕ ಕೇಂದ್ರಗಳು ಪೂಜೆ ಪ್ರಾರ್ಥನೆಗಳಿಗೆ ಸೀಮಿತವಾಗಿರದೆ ಸಮಾಜಮುಖಿಯಾಗಿ ಸ್ಪಂದಿಸಬೇಕು ಎಂದರು. ಖಾಸಗಿ ಬಸ್ ಚಾಲಕರ ಸಂಘ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಮತ್ತು ಅನೇಕ ಸಂಘ ಸಂಸ್ಥೆಗಳು ಸೇರಿ ಇಲ್ಲಿ ಒಂದು ಗಣೇಶ ಉತ್ಸವವನ್ನು ಹಾಗೂ ಅದರ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದು ತುಂಬ ಒಂದು ಒಳ್ಳೆಯ ಕೆಲಸ, ಏಕೆಂದರೆ ದೇವರ ಪೂಜೆಯ ಜೊತೆಯಲ್ಲಿ ಮಾನವೀಯತೆಯನ್ನು ಮೆರೆದಿದ್ದಾರೆ ನಮ್ಮ ಚಾಲಕರು. ಸೊ ಅವರಿಗೆ ನಾವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜನತೆಯಿಂದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಯಾಕೆಂದರೆ ಅವರು ಕೊಡುವಂತಹ ಒಂದು ಬ್ಲಡ್ ಯೂನಿಟ್ನಿಂದ ನಮ್ಮ 5 ಜನರ ಪ್ರಾಣಗಳನ್ನು ಉಳಿಸಬಹುದು. ಹಾಗಾಗಿ ರಕ್ತಕ್ಕೆ ಯಾವುದೇ ಒಂದು ಆಲ್ಟರ್ನೇಟಿವ್ ಇಲ್ಲದೇ ಇರೋದ್ರಿಂದ ಅದು ಔಷಧಿ, ರಕ್ತವನ್ನು ಔಷಧಿ ಅಂತ ಪರಿಗಣಿಸಲಾಗುತ್ತೆ. ಸೊ ರಕ್ತದಾನ ಮಹಾದಾನ ಇವಾಗ, ಏಕೆಂದರೆ ಹೈವೇನಲ್ಲಿ ಎಷ್ಟೊಂದು ಆಕ್ಸಿಡೆಂಟ್ಸ್ ಆಗ್ತಾಯಿದೆ. ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಇವರೆಲ್ಲರಿಗೂ ಕೂಡ ಬಹಳಷ್ಟು ರಕ್ತದ ಅವಶ್ಯಕತೆ ಇರುತ್ತೆ. ಯಾವುದೇ ಒಂದು ಲಾಭದ ದೃಷ್ಟಿ ಇಲ್ಲದೇನೆ ಎಲ್ಲರೂ ಕೂಡ ಇಲ್ಲಿ ರಕ್ತದಾನ ಮಾಡ್ತಾ ಇರೋದು ತುಂಬಾ ಒಳ್ಳೆಯ ಕೆಲಸ. ಅದು ಗಣೇಶನಿಗೂ ಬಹಳ ಇಷ್ಟವಾದ ಕೆಲಸ. ಗಣೇಶನ ಒಂದು ಹಾರೈಕೆ ಅವರಿಗಿದ್ದು ಅವರ ಜೀವನದಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ಅವರು ಯಶಸ್ವಿಯಾಗಲಿ ಅಂತ ಹಾರೈಸ್ತಾರೆ. ನಗರಸಭಾಧ್ಯಕ್ಷ MV ಪ್ರಕಾಶ್ ಮಾತನಾಡಿ, ರಕ್ತದಾನವು ಸರ್ವಶ್ರೇಷ್ಠ ದಾನವಾಗಿದ್ದು ರಕ್ತದಾನಕ್ಕೆ ಬೇರೆ ಯಾವುದೇ ಪರ್ಯಾಯ ಮಾರ್ಗವೂ ಇಲ್ಲವಾಗಿದ್ದು ರಕ್ತದಾನವನ್ನು ಮಾಡುವುದರ ಮೂಲಕ ಒಂದು ಜೀವವನ್ನು ಉಳಿಸುವುದಕ್ಕೆ ಸಹಕರಿಸಬೇಕೆಂದು ತಿಳಿಸಿದರು. ರಕ್ತದಾನ ಶ್ರೇಷ್ಠ ದಾನ ಅಂತ ಹೇಳಿ ಏನು ಇವಾಗ ನಮ್ಮ ಮೇಡಮ್ ಅವರು ಆವಾಗಲೇ ಉಲ್ಲೇಖ ಮಾಡಿದ್ದಾರೆ. ರಕ್ತ ಎಲ್ಲರಿಗೂ ಬೇಕು. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗ್ತದೆ, ಆದರೆ ರಕ್ತ ಸಿಗಲ್ಲ ಅಂತ ಹೇಳಿ ನಾನು ಹಿಂದೆ ಒಂದು ಸಲ ಹೇಳಿದ್ದೀನಿ. ಅದೇ ರೀತಿ ಇವಾಗ ನಮ್ಮ ಚಾಲಕರು ಎಲ್ಲರಿಗೂ ಒಂದು ಉಪಯೋಗಕರವಾದ ಒಂದು ಮಹಾ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ.
ಅವರ ಬಸ್ಸು ಚಾಲಕರು ಮತ್ತು ಮಾಲೀಕರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಗಣೇಶೋತ್ಸವದ ಭಾಗವಹಿಸಿದ ಎಲ್ಲರಿಗೂ ನನ್ನ ಗಣೇಶೋತ್ಸವದ ಶುಭಾಶಯಗಳು ಹೇಳ್ತಾ. ಮಂಡ್ಯ ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಭಕ್ತವತ್ಸಲ ಮಾತನಾಡಿ, ರಕ್ತದಾನದಿಂದ 3 ಪ್ರಾಣ ಉಳಿಸಬಹುದು. ರಕ್ತವನ್ನು ಉತ್ಪಾದಿಸಲು ಸಾಧ್ಯವಿಲ್ಲ. ಮನುಷ್ಯ ದಾನ ಮಾಡಿದರಷ್ಟೇ ರಕ್ತದ ಉತ್ಪಾದನೆ ಸಾಧ್ಯವೆಂದರು. ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರುತ್ತಾರೆ. ಇದನ್ನು ತಿಳಿದು ನನಗೆ ಬಹಳ ಸಂತೋಷವಾಗಿದೆ. ರಕ್ತವು ಅತ್ಯಂತ ಅಮೂಲ್ಯವಾದಂಥ ವಸ್ತು. ಅಮೂಲ್ಯವಾದುದು ಅಂತಂದರೆ ಅದು ದೇಹದಲ್ಲಿದ್ದರೂ ಅಮೂಲ್ಯನೇ, ಅದು ಹೊರಗಿದ್ರೂ ಅಮೂಲ್ಯನೇ. ಈ ಅಮೂಲ್ಯವನ್ನು ಕಾಪಾಡಿಕೊಳ್ಳಲು ರೆಡ್ ಕ್ರಾಸ್ ಸಂಸ್ಥೆ ಮತ್ತು ನಮ್ಮ ವಿದ್ಯಾರ್ಥಿಗಳು ವೈದ್ಯರು ಎಲ್ಲ ಸೇರಿ ಇದನ್ನು ಸಂಗ್ರಹ ಮಾಡಿ ಯಾರಿಗೆ ಸರಿಯಾದ ಸಮಯದಲ್ಲಿ ರಕ್ತ ಬೇಕಾಗುತ್ತದೆ ಅವರಿಗೆ ವಿತರಿಸುವ ಈ ಒಂದು ಅಭಿಯಾನ ತುಂಬ ಒಳ್ಳೆಯ ಸನ್ನೆ. ಮಂಡ್ಯ ಜಿಲ್ಲಾ ಖಾಸಗಿ ಬಸ್ ಚಾಲಕರ ಸಂಘದ ಅಧ್ಯಕ್ಷ ಯಶವಂತ್ ಮಾತನಾಡಿ, ಮೊದಲನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂಬರುವ ವರ್ಷಗಳಲ್ಲಿ ಇನ್ನೂ ಹೆಚ್ಚು ಶಿಬಿರಗಳನ್ನು ಆಯೋಜನೆ ಮಾಡುತ್ತೇವೆ ಎಂದು ಹೇಳಿದರು. ಸರ್, ಇದೇನು ಉದ್ದೇಶ ಅಂತೇನೂ ಇಲ್ಲ, ನಾವೇನು ಹೆಸರು ಮಾಡಬೇಕು ಅಂತ ಏನು ಮಾಡಿದಲ್ಲ. ನಮ್ಮಿಂದ ಏನಾರ ಒಂದು ಹೆಲ್ಪ್ ಆಗಲಿ ಜನಗಳಿಗೆ ಅಂತ ಮಾಡಿದೊಂದು ಕಾರ್ಯಕ್ರಮ ಅಷ್ಟೇ. ಇಲ್ಲ ಇದೇ ಪ್ರಥಮ ವರ್ಷದ್ದು. ಆದ್ದರಿಂದ ನಾವು ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಸರ್, ನಮ್ಮ ನಿರೀಕ್ಷೆ ಇರೋದು ಈಗ ಒಂದು 25ಇಂದ 30 ಇದೆ. ಆಲ್ರೆಡಿ ಈಗ ಒಂದು 10 ಮೇಲೆ ದಾಟಿದೆ. ಇನ್ನೂ ಬರೋರಿದ್ದಾರೆ, ನಮ್ಮ ಹುಡುಗರೆಲ್ಲ ಬರೋರಿದ್ದಾರೆ. ನಮ್ಮ ಒಂದು 25 ಅಂತೂ ಹಾಗೆ ಆಗುತ್ತೆ ಸರ್. ಮುಂದಿನ ದಿನಗಳಲ್ಲಿ ಇನ್ನೂ ಏನೇನೋ ನಮ್ಮದು ಯೋಜನೆಗಳಿದೆ. ಅದು ನನ್ನ ಸ್ನೇಹಿತರ ಜೊತೆ ಎಲ್ಲ ಮಾತಾಡಿ ಅದನ್ನ ಕಾರ್ಯರೂಪಕ್ಕೆ ತರ್ತೀನಿ. ಈ ಸಂದರ್ಭದಲ್ಲಿ ಖಾಸಗಿ ಬಸ್ ಚಾಲಕರ ಸಂಘದ ಉಪಾಧ್ಯಕ್ಷ ಸಂಜಯ್ ಗೌಡ, ಕಾರ್ಯದರ್ಶಿ ಅಶೋಕ್, ರಫೀಕ್, ನಾಗಣ್ಣ, ನಂದ, ವಿಜಯ್ ಕುಮಾರ್ ಸೇರಿದಂತೆ ಮತ್ತಿತರರಿದ್ದರು. ನಂತರ ಚಾಲಕರು ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಉತ್ಸಾಹದಿಂದ ರಕ್ತದಾನದಲ್ಲಿ ಪಾಲ್ಗೊಂಡರು. ಇದರೊಂದಿಗೆ ಗಣೇಶ ಹಬ್ಬವನ್ನು ಮಾದರಿಯಾಗಿ ಆಚರಣೆ ಮಾಡಿದರು. ಮಿಮ್ಸ್ನ ಸಂಚಾರ ವಾಹನದಲ್ಲಿ ರಕ್ತ ಸಂಗ್ರಹಿಸಲಾಗಿತ್ತು. ಸಾರ್ವಜನಿಕರ ಉಪಯೋಗಕ್ಕೆಂದು ಇದ್ದಂತಹ ನೀರುಗಂಟೆ ಜಾಗವನ್ನು ಅಕ್ರಮವಾಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ಆಕ್ರಮಿಸಿಕೊಂಡಿದ್ದ ಜಾಗಗಳನ್ನು ಗುರುತಿಸಿ ಕಳೆದ 1 ವಾರಗಳಿಂದ ಪುರಸಭೆಯ ಅಧಿಕಾರಿಗಳು ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದರಿಂದ ಪಟ್ಟಣದ ವ್ಯಾಪ್ತಿಯೇ ವಿಸ್ತಾರವಾಗುತ್ತದೆ ಎಂಬುದು ಪುರಸಭೆಯ ಮುಂದಾಲೋಚನೆ. ಈ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಆಕ್ರಮಿಸಿಕೊಂಡಿದ್ದ 6ಕ್ಕೂ ಹೆಚ್ಚು ಜಾಗಗಳನ್ನು ಗುರುತಿಸಿ ಜೆಸಿಬಿ ಮೂಲಕ ಪುರಸಭೆ ಅಧಿಕಾರಿಗಳು ತೆರವುಗೊಳಿಸಿದರು. ಇದರಿಂದ ಕೆಲವು ವ್ಯಕ್ತಿಗಳು ಪುರಸಭೆಯ ಅಧಿಕಾರಿಗಳ ಮೇಲೆ ಇಲ್ಲಸಲ್ಲದ ಕೋಮುದ್ವೇಷ ಹಂಚಿ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಲು ಮುಂದಾಗಿದ್ದರು. ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ಅಧಿಕಾರಿಗಳು ತಮ್ಮ ಕಾರ್ಯವನ್ನು ನಿರಾತಂಕವಾಗಿ ಮಾಡುತ್ತಿದ್ದಾರೆ. ಇಂದು ಸಾರ್ವಜನಿಕರು ಸ್ಥಳ ಭೇಟಿ ನೀಡಿ ಪುರಸಭೆ ಅಧಿಕಾರಿಗಳ ಕಾರ್ಯವನ್ನು ಮೆಚ್ಚಿ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ಮಾತನಾಡಿ, ಪುರಸಭೆಯ ಅಧಿಕಾರಿಗಳು ಮಾಡುತ್ತಿರುವ ಕಾರ್ಯ ಉತ್ತಮವಾಗಿದೆ. ಈಗಾಗಲೇ ಪಟ್ಟಣ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನೀರುಗಂಟೆ ಜಾಗವನ್ನು ಹೊತ್ತುವರಿ ಮಾಡಿಕೊಂಡಿದ್ದರು. ಈಗ ಉತ್ತಮ ರಸ್ತೆಯಾಗುತ್ತಿರುವುದು ಪಟ್ಟಣ ವಿಸ್ತಾರವಾಗುತ್ತದೆ, ಸಾರ್ವಜನಿಕರಿಗೆ ಉಪಯೋಗವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಬ್ಬರಿಗೆ ಅನುಕೂಲ ಇಲ್ಲ, ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಸೊ ಎಷ್ಟು ವರ್ಷದಿಂದ ನೀರ್ಗಂಟಿ ರೋಡ್ ಆಗಿತ್ತು. ಅದರಿಂದ ಇವಾಗ ನೀರ್ಗಂಟಿ ರೋಡ್ ಆದ್ರಿಂದ ಇವಾಗ ಸ್ವಾಮಿಗೌಡರು ಮಾಡಿಕೊಟ್ಟಿದ್ದಾರೆ ರೋಡ್ ಆಗಬೇಕು ಅಂತ. ಅದನ್ನು ಮಾಡ್ತಾ ಇದ್ದಾರೆ. ಯಾರಿಗೂ ಕೆಟ್ಟದೇನು ಮಾಡ್ತಾ ಇಲ್ಲ, ಎಲ್ರಿಗೂ ಒಳ್ಳೇದಾಗಬೇಕು ಅಂತಲೇ ಮಾಡ್ತಿದ್ದಾರೆ. ಅದನ್ನು ಯಾರು ತೊಂದರೆ ಮಾಡಬಾರ್ದು. ರೋಡ್ ಎಲ್ರಿಗೂ ಅನುಕೂಲ ಇದೆ, ಒಬ್ಬರಿಗೆ ಏನಿಲ್ಲ, ಯಾರ್ದು ಭೇದ ಭಾವ ಇಲ್ಲ. ಈ ಬೈಲ್ನಲ್ಲಿ ಎಷ್ಟೋ ಕವಲೆಗದ್ದೆ ಇದೆಯೋ ಅದನ್ನೆಲ್ಲ ಸಂಪೂರ್ಣವಾಗಿ 1-2 ಮಾಡಿ ಕೈ ಬಿಡೋಂಥದ್ದಲ್ಲ, ಸಂಪೂರ್ಣವಾಗಿ ಪ್ರತಿಯೊಂದು ಎಲ್ಲಿದೆ ನಕಾಸೆಯಲ್ಲಿ ಎಲ್ಲಿದೆ ಅದನ್ನೆಲ್ಲನೂ ಸಹ ತೆರವುಗೊಳಿಸಿ ಆ ಹಿಂದಿಂದ ಅದನ್ನೇ ನಂಬ್ಕೊಂಬಂದಿರೋ ಅಂಥ ಗದ್ದೆಗೆ ಮಾಡ್ಕೊಂಬಂದಿರೋ ಅಂಥ ರೈತರು ಯಾರಿದ್ದಾರೆ ಅವ್ರಿಗೆ ಸರ್ಕಾರ ಆಗ್ಬೋದು, ಇಲ್ಲ ನಮ್ಮ ಈಗ ನಮ್ಮ ಒಂದು ಕವಲೆ ಗದ್ದೆಗೆ ಅನ್ವಯ ಆದಂಥ ಒಂದು ನನ್ನ ಗದ್ದೆ ಇದೆ, ನನಗೇ ಹಾಕ್ಬೋದು ಏನೋ ಇಷ್ಟು ಒಂದು ಸರ್ಕಾರದಿಂದ ಒಂದು ಇದಕ್ಕೆ ಒಂದು ಫಿಕ್ಸ್ ಮಾಡಿ ನಿಮ್ಮ ತಲದಲ್ಲಿ ನೀವು ಇಷ್ಟನ್ನು ಕಟ್ಟು ನೀವು ಅವ್ರಿಗೆ ಜವಾಬ್ದಾರಿ ಹೊರ್ರಪ್ಪ ಅಂತನಾರು ಒರೆಸ್ಬೋದು. ಇಲ್ಲ ಸರ್ಕಾರ ಇಲ್ಲ ರೈತರ ಮೇಲೆ ಹಾಕೋದು ಬೇಡ ನಾವೇ ಕೊಡ್ಬೋದು ಅಂತನಾರು ಕೊಟ್ಟು ಮಾಡ್ಬೋದು. ಇದನ್ನು ಅವ್ರಿಗೂ ನೋವಾಗಬಾರ್ದು, ಯಾಕೆಂದರೆ ಅವನು ನಮ್ಮ ಮನೆ ಮಗ ಆಗಿರ್ತಾನೆ, ಹಂಗಾಗಿ ಅವ್ರಿಗೂ ನೋವಾಗಬಾರ್ದು. ಗದ್ದೆಗಳಿಗೂ ತಿರುಗಾಡೋಕ್ಕೂ ಸ್ಥಳಗಳಿಲ್ಲ, ಎಲ್ಲ ಅಲ್ಲಲ್ಲ ರೋಡ್ಗಳು ಮನೆಗಳಾಗಿರೋದ್ರಿಂದ ರೋಡ್ ಇಲ್ದಲೆ ಎಷ್ಟೋ ಜಮೀನುಗಳು ಪಾಡ್ಬಿದ್ದೇವೆ. ಹಂಗಾದರೆ ಮುಂದಕ್ಕೆ ಡೆವಲಪ್ ಆದರೆ ಇಂಪ್ರೂವ್ ಆಗುತ್ತೆ, ಊರು ಇಂಪ್ರೂವ್ ಆಗುತ್ತೆ, ನಗರ ಇಂಪ್ರೂವ್ ಆಗುತ್ತೆ. ಮುಂದೆ 4 ಕೆರೆ ಇರೋದ್ರಿಂದ ಇಂಪ್ರೂವ್ ಆಗಿಲ್ಲ ನಾಮಲ್ಲ. ಮನೆಗಳಲ್ಲೂ ಆಗೋಗಿದ್ದಾವೆ, ಕೆಲವರು ಸೈಟ್ಗಳು ಕಟ್ಕೊಂಡು ಮನೆ ಕಟ್ಕೊಂಡು ವಾಸ ಇದ್ದಾರೆ. ಮತ್ತು ಇವಾಗ ಇಲ್ಲಿ ನನ್ನ ದೊಡ್ಡಪ್ಪ ಅವ್ರದ್ದು ಒಂದು 20 ಗುಂಟೆಯಷ್ಟು ನೀರುಗಂಟೆ ಕಾಲುವೆ ಇತ್ತು. ಈಗ ಇವತ್ತು ಅವರು ಅಭಿವೃದ್ಧಿ ಆಗ್ತಿದೆ, ರಸ್ತೆ ಮಾಡ್ತಿದ್ದಾರೆ, ಪಕ್ಕದಲ್ಲಿ ಇನ್ನೂ ನಮ್ಮ ಜಮೀನು ಇದೆ ಅಂತೇಳಿ ಅವರು ರಸ್ತೆಗೆ ಬಿಟ್ಟುಕೊಟ್ಟಿದ್ದಾರೆ ಅದನ್ನು. ಬಟ್ ಅವತ್ತಿನ ಕಾಲದಲ್ಲಿ ಯಾರೋ ಅವ್ರಿಗೆ ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದಾರೆ. ಇವತ್ತು ಅವ್ರಿಗೂ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗಿದೆ, ಪರಿಹಾರ ಕೊಡಿಸಿ ಅಂತ ಕೇಳ್ತಿದ್ದಾರೆ.
ಮತ್ತು ಇವತ್ತು ಜಿಲ್ಲಾಡಳಿತ AC ಅವರು ಮತ್ತು DC ಕುಮಾರ್ ಅವರು ಮತ್ತು ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸು ಮತ್ತು ಚಲುರಾಯ ಸ್ವಾಮಿ ಅವರು ಮಂತ್ರಿಗಳು ಅವರೆಲ್ಲ ಇವಾಗ ಊರು ಅಭಿವೃದ್ಧಿ ಆಗಲಿ ಅಂಥೇಳಿ ಈ ಕಾರ್ಯನ ಕೈಗೊಂಡಿದ್ದಾರೆ. ಆಯ್ತದೆ ಮುಸ್ಲಿಮ್ಗೆ ಅನುಕೂಲ ಆಯ್ತದೆ ಅನ್ನೋದು ಇವೆಲ್ಲ ಸುಳ್ಳು. ಈ ರೋಡ್ ಆಯ್ತಾ ಇರೋದು ಎಲ್ಲರಿಗೂ ಅನುಕೂಲನೇ. ಆ ಹಿಂದೂಗಿ ಅವೆಲ್ಲ ನಾವು ಏನೇನೋ ಮಧ್ಯದಲ್ಲಿ ಜನಕ್ಕೆ ದಿಕ್ಕೆಡ್ಸ ಅವೆಲ್ಲ ಬೇಕಾಗಿಲ್ಲ. ಮೇನ್ ರೋಡಲ್ಲಿ ನಾವೇ ಇರೋದು, ನಾವು ಯಾರೂ ತಡೆದಿಲ್ಲ. ನಮಗೇನಂತ ನಾವು ಹೇಳಿರೋದು, ನೀವು ರೋಡ್ ಮಾಡ್ರಪ್ಪ ಸಂತೋಷ, ನಮಗೆ ಏನೈತೆ ಪರಿಹಾರ ಕೊಟ್ಬಿಟ್ಟು ಮಾಡ್ರಪ್ಪ ಅಂತ ಕೇಳ್ತೀವಿ. ನಾವೇ ತಡೆಯಂಗಿಲ್ಲ. ನಾವೇ 1926ರಲ್ಲಿ ಏನು ಮಹಾರಾಷ್ಟ್ರ ಕಾಲದಲ್ಲಿ ಇಲ್ಲಿ ನೀರ್ಗಂಟಿ ಕಾಲುವೆ ಅಂತಿತ್ತು. ಎಲ್ಲ ನೀರ್ಗಂಟಿ ಕಾಲುವೆ ಜಾಗನ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಜಾಗನ ತೆರವು ಮಾಡಿಸ್ತಕ್ಕಂಥ ಕೆಲಸವನ್ನು ತಾಲೂಕು ಆಡಳಿತ ಮತ್ತು AC ಅವರು ಜಿಲ್ಲಾಡಳಿತ ಎಲ್ಲ ಸೇರಿಕೊಂಡು ಇಲ್ಲಿ ಪುರಸಭೆಯವರ ನೇತೃತ್ವದಲ್ಲಿ ಆ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಜಾಗವನ್ನು ತೆರವು ಮಾಡ್ತಾಯಿದ್ದಾರೆ. ಯಾರೂ ಕೇಳ್ತಿಲ್ಲ. ಈಗ ನೀರ್ಗಂಟೆ ಕಾವಲೆ ಯಾವುದು ಅಂತ ಐತೆ ಎಲ್ಲನವ್ರು ಹೊಡಿಲಿ ಪುರಸಭೆಯಿಂದ, ಅದರಲ್ಲಿ ಬೇಜಾರೇನಿಲ್ಲ. ಈಗ ಅವ್ರಿಗೆ ಏನು ಪರಿಹಾರ ಕೊಡಬೇಕು ಅದು ಕೊಟ್ಬಿಟ್ಟು ಕೆಲಸ ಮಾಡ್ಬೇಕಲ್ವ ಸರ್. ಈಗ ಅವ್ರಿಗೆ ಏನು, ಈಗ ಅವರು ಇವರೇ ರಿಜಿಸ್ಟರ್ ಮಾಡಿಸ್ಕೊಬಿಟ್ಟವ್ರ, ಈಗ ನಾವೇ ರಿಜಿಸ್ಟರ್ ಮಾಡಿಸ್ಕೊಬಿಟ್ಟಿದ್ದೀವ. ಈಗ ನಾವು 30 ವರ್ಷದಲ್ಲಿ ಜಮೀನು ತಗೊಂಡು ಈಗ ನಾವು ಕಂದಾಯ ಕಟ್ಟಿಲ್ವಾ? ಈಗ ನಮಗೆ ರಿಲೇಷನ್ ಹೆಂಗಾಯಿತು? ಈಗ ನಮಗೆ ರೋಡ್ ಮಾಡೋದು ತಪ್ಪೇನಿಲ್ಲ. ಇಲ್ಲಿ ಕಾನೂನಿಗೆ ಯಾರೂ ದೊಡ್ಡವರು ಯಾರೂ ಇಲ್ಲ. ಸಾರ್ವಜನಿಕರ ಒತ್ತಾಯಸಂತೆ ಪಟ್ಟಣ ವಿಸ್ತಾರವಾದರೆ ನಾಗಮಂಗಲಕ್ಕೆ ಒಂದು ಕಳೆ ಬರುತ್ತದೆ ಎಂಬುದು ಎಲ್ಲರ ಅಭಿಪ್ರಾಯ. ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘ ಹಾಗೂ ಜಿಲ್ಲಾ ಕಾರ್ಮಿಕ ಇಲಾಖೆಯ ವತಿಯಿಂದ ಈ ದಿನ 186ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಅಂಗವಾಗಿ ಮಂಡ್ಯ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಅಸಂಘಟಿತ ಕಾರ್ಮಿಕರ ನೋಂದಣಿ ಕಾರ್ಯಕ್ರಮವು ನಡೆಯಿತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಶ್ರೀಮತಿ KR ನಂದಿನಿರವರು ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಎಲ್ಲರಿಗೂ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಹಿಂದೆ ಛಾಯಾಗ್ರಹಣ ತಂತ್ರಜ್ಞಾನ ಮುಂದುವರಿಯದ ದಿನಗಳಲ್ಲಿ ತುಂಬಾ ಕಷ್ಟವಾಗುತ್ತಿತ್ತು. ಪ್ರತಿಯೊಂದು ಜೀವನ ಹಾಗೂ ಪ್ರತಿಯೊಂದು ಸನ್ನಿವೇಶವನ್ನು ಮುಂದಿನ ಪೀಳಿಗೆಗೆ ತಿಳಿಸಲು ಛಾಯಾಗ್ರಹಣ, ಫೋಟೋ, ವಿಡಿಯೋ ಬಹಳ ಮುಖ್ಯವಾದದ್ದು. ಹಿಂದೆ ತಂತ್ರಜ್ಞಾನ ಇಲ್ಲದಿರುವಾಗ ಫೋಟೋವನ್ನು ತೆಗೆದು ತೊಳೆಯಲು ಕತ್ತಲೆ ಕೋಣೆಯಲ್ಲಿ ಕಷ್ಟವಾಗುತ್ತಿತ್ತು ಮತ್ತು ಬಹಳ ಪರಿಶ್ರಮವಿತ್ತು. ಆದರೆ ಇವಾಗ ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ಆದರೂ ನನಗೂ ಸಹ ಛಾಯಾಗ್ರಹಣದಲ್ಲಿ ಬಹಳ ಆಸಕ್ತಿ ಇರುವುದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಬಂದು ಭಾಗವಹಿಸಿದ್ದೇನೆ. ಆದ್ದರಿಂದ ದೇಶದಲ್ಲಿ ಎಲ್ಲೇ ಏನೇ ನಡೆದರೂ ಛಾಯಾಗ್ರಹಣ, ಫೋಟೋ ಮತ್ತು ವಿಡಿಯೋದಿಂದ ನೋಡಲು ಸಾಧ್ಯ ಮತ್ತು ತಾವೆಲ್ಲರೂ ಒಂದು ಸಂಘಟನೆಯಿಂದ ಈ ಒಂದು ಸೌಲಭ್ಯವನ್ನು ಪಡೆಯಬೇಕೆಂದು ಹೇಳಿದರು. ನನಗೂ ಕೂಡ ಈ ಕ್ಷೇತ್ರದಲ್ಲಿ ಆಸಕ್ತಿ ಇರೋದ್ರಿಂದ ಅದ್ರ ಬಗ್ಗೆ ಸುಮಾರು ರಿಸರ್ಚ್ ಮಾಡಿ ತಿಳ್ಕೊಂಡಿದ್ದೀನಿ. ಹಿಂದೆ ಹೇಗಿತ್ತು, ಇವಾಗ ಹೇಗಿದೆ ಎಲ್ಲವನ್ನೂ ಕೂಡ ಅರ್ಥಕೊಂಡು, ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗಿನ ದಿನಮಾನದಲ್ಲಿ ತಂತ್ರಜ್ಞಾನ ತುಂಬಾ ಚೆನ್ನಾಗಿ ಮುಂದುವರೆದಿರೋದ್ರಿಂದ ಛಾಯಾಗ್ರಹಣ ಅನ್ನುವಂಥ ಅಷ್ಟು ವಿದ್ಯಮಾನಗಳಿಗೆ ಬಹಳಷ್ಟು ಬೆನ್ನೆಲುಬು ಮತ್ತೆ ಪುಷ್ಟಿ ಕೂಡ ಸಿಕ್ಕಿದೆ. ಇವತ್ತಿನ ದಿನ ಎಡಿಟಿಂಗ್ ಮಾಡ್ಬೋದು, ಇವತ್ತಿನ ದಿನ ಇಮೇಜ್ ಡೆವಲಪ್ಮೆಂಟ್ ಮಾಡ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿ ಆಗಿದೆ. ಬಟ್ ಎಲ್ಲೋ ಒಂದ್ ಕಡೆ ನಮಗೆ ಚಾಲೆಂಜ್ ಆಗ್ಬೋದಾ ಅನ್ನುವಂಥ ವಿಚಾರ ಕೂಡ ಇವತ್ತು ನಾವೆಲ್ಲರೂ ಕೂತ್ಕೊಂಡು ಚಿಂತನೆ ಮಾಡುವಂತ ಒಂದು ಅವಶ್ಯಕತೆ ಇರುವಂತದ್ದು. ಸೊ ಇವತ್ತಿನ ಕೌಶಲ್ಯ ಇದೆ, ಕೈಯಲ್ಲಿ ಕೌಶಲ್ಯ ಇದೆ ಅಲ್ವಾ? ಸೊ ಆ ಕೌಶಲ್ಯಕ್ಕೆ ಒಂದು ಬೆನ್ನೆಲುಬಾಗಿ ನಿಲ್ಬೇಕಂದ್ರೆ ತಮ್ಮಲ್ಲಿ ಒಂದು ಸಂಘಟನೆ ಬೇಕು, ಆ ಸಂಘಟನೆಗೆ ಒಂದು ರೆಕಗ್ನಿಷನ್ ಬೇಕು, ಮನ್ನಣೆ ಬೇಕು ಅನ್ನೋ ದೃಷ್ಟಿಯಲ್ಲಿ ಏನ್ ನೀವು ಇವತ್ತು ಮೊದಲನೇ ಹೆಜ್ಜೆ ಹಾಕೊಂಡಿದ್ದೀರಿ ಬಹಳಷ್ಟು ಸಮಯೋಚಿತವಾದ ಒಂದು ಹೆಜ್ಜೆ. ಯಾಕೆ ಒಂದು ವ್ಯಕ್ತಿಗೆ ಎಷ್ಟು ದನಿ ಇರುತ್ತೋ ಒಂದು ಸಂಘಟನೆಗೆ ಅದು 100 ಪಟ್ಟು ದನಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಎಲ್ಲ ಒಂದು ಆಗು ಹೋಗುಗಳು ಬೇಕು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕಾರ್ಮಿಕ ಇಲಾಖೆಯ ಅಧಿಕಾರಿಯಾಗಿ ಶ್ರೀಮತಿ ಸವಿತಾ ಮಹೇಶ್ ರವರು ಮಾತನಾಡುತ್ತಾ ಅಸಂಘಟಿತ ಕಾರ್ಮಿಕರ ನೋಂದಣಿ ಮತ್ತು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಮತ್ತು ಅಸಂಘಟಿತ ಕಾರ್ಮಿಕರ ಸ್ಮಾರ್ಟ್ ಕಾರ್ಡ್ ಉಪಯೋಗಗಳ ಬಗ್ಗೆ, ಇದರಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಸಾಮಾಜಿಕ ಭದ್ರತೆ ಇರುತ್ತೆ, ಏನಾದರೂ ತೊಂದರೆಗಳೇ ಆದರೆ ಮಾಲೀಕರು ಅದಕ್ಕೆ ಹೊಣೆಗಾರರಾಗಿರ್ತಾರೆ. ಏನಾದರೂ ಅಪಘಾತ, ಏನಾದರೂ ಒಂದು ಅವಘಡಗಳು ನಡೆದಾಗ ಮಾಲೀಕರು ಆ ಹೊಣೆಯನ್ನ ಹೊರ್ತಾರೆ. ಮತ್ತೆ ಕೊನೆಗೆ ಕೆಲಸದಿಂದ ನಿವೃತ್ತಿ ಆದಂತ ಸಂದರ್ಭದಲ್ಲಿ ಒಂದು ಇಂತಿಷ್ಟು ಸಾಮಾಜಿಕ ಭದ್ರತೆ ಅಂತ ಒಂದಿಷ್ಟು ಇಡಿಗಳನ್ನು ಕೂಡ ನೀಡಲಾಗ್ತದೆ. ಅದೇ ಅಸಂಘಟಿತ ಕಾರ್ಮಿಕರಿಗೆ ಬಂದ್ರೆ ಯಾವುದೇ ಒಂದು ಸಾಮಾಜಿಕ ಭದ್ರತೆ ಇರೋದಿಲ್ಲ, ಮಾಲೀಕ ಕಾರ್ಮಿಕ ಅನ್ನೋ ಒಂದು ಬಾಂಧವ್ಯ ಇರೋದಿಲ್ಲ. ಕೆಲವರು ಸ್ವತಂತ್ರವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಸುಮಾರು 85% ಕಾರ್ಮಿಕರು ಏನಿದ್ದಾರೆ ಇದ್ರು ಕೂಡ ಅಸಂಘಟಿತ ಕಾರ್ಮಿಕರೇ. ಹಾಗಾಗಿ ನಮ್ಮ ಸರ್ಕಾರ ಏನು ಅಂತಂದ್ರೆ ಈ ಒಂದು ಅಸಂಘಟಿತ ಕಾರ್ಮಿಕರ ಒಂದು ಡಾಟಾ ಕೂಡ ಇಲ್ಲ ನಮ್ಮಲ್ಲಿ.
ಜನ ಇದ್ದಾರೆ, ಯಾರ್ಯಾರಿದ್ದಾರೆ ಅವ್ರನ್ನ ಗುರುತಿಸುವಂತ ಒಂದು ಕೆಲಸವನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಂದರ್ಭದಲ್ಲಿ ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘದ ಅಧ್ಯಕ್ಷರಾದ ವಿನೋದ್ ಎಸ್ ಗೌಡ, ಉಪಾಧ್ಯಕ್ಷ ಕಾರ್ತಿಕ್ ಗೌಡ, ಪ್ರಧಾನ ಕಾರ್ಯದರ್ಶಿ ಕೆ ರೂಬಿನ್, ಖಜಾಂಚಿ ನಿರಂಜಾಧವರಂಜು, ಸಹ ಕಾರ್ಯದರ್ಶಿ ಅಂಕೇಗೌಡ, ಸಂಘಟನಾ ಕಾರ್ಯದರ್ಶಿ ಜಿಆರ್ ಮಹೇಶ್ ಗೆಜ್ಜಲಗೆರೆ ಹಾಗೂ ಕಾರ್ಯಕಾರಿ ಮಂಡಳಿಯ ಸಬ್ನಳ್ಳಿ ರಾಜು, ಲಕ್ಷ್ಮಣ್ ಪಟೇಲ್, ದಿನೇಶ್ ಕುಮಾರ್, ಜಗದೀಶ್, ಎಚ್ಎಸ್ ಮಹೇಶ್, ಕೆಕೆ ಪ್ರಭು, ಹರೀಶ್ ಕುಮಾರ್, ಕೆಪಿ ಕುಮಾರ್ ಮತ್ತು ಛಾಯಾಗ್ರಾಹಕ ಬಂಧುಗಳು ಉಪಸ್ಥಿತರಿದ್ದರು. ಎಸ್ಎಲ್ಎನ್ ಎಂಟರ್ಪ್ರೈಸಸ್ ಟೆಂಡರ್ದಾರರು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನ್ ಕ್ಲಿನಿಕ್ ಹಾಗೂ ಡಿ ಗ್ರೂಪ್ ನೌಕರರಿಗೆ ತಿಂಗಳು ಸಂಬಳ ನೀಡದೆ, ಸಂಬಳ ನೀಡುವಾಗ ನಾನ್ ಕ್ಲಿನಿಕ್ ನೌಕರರ ಬಳಿ 1500 ರು ಹಾಗೂ ಡಿ ಗ್ರೂಪ್ ನೌಕರರ ಬಳಿ 2000 ರು ಲಂಚ ಪಡೆದು ಸಂಬಳ ನೀಡುತ್ತಿದ್ದು ನಮ್ಮ ಜೀವನ ದುಸ್ತರವಾಗಿದೆ ಎಂದು ನೌಕರರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರು ಇಂದು ತಮ್ಮ ಕೆಲಸಕ್ಕೆ ಗೈರು ಹಾಜರಾಗಿ ಸರ್ಕಾರ ನಿಗದಿಪಡಿಸಿರುವ ಸಂಬಳವನ್ನು ಪೂರ್ತಿಯಾಗಿ ನೀಡಬೇಕು, ನಮ್ಮ ಸಂಬಳದಲ್ಲಿ ಯಾವುದೇ ಕಮಿಷನ್ ಪಡೆಯಬಾರದು ಹಾಗೂ ಪ್ರತಿ ತಿಂಗಳು ನಮಗೆ ಸಂಬಳ ನೀಡುವಂತೆ ಒತ್ತಾಯಿಸಿ ಪ್ರತಿಭಟಿಸಿದ್ದವು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ವಿಭಾಗೀಯ ಸಂಚಾಲಕರಾದ ಆಲಗೂಡು ಡಾಕ್ಟರ್ ಎಸ್ ಚಂದ್ರಶೇಖರ್ ಮಾತನಾಡಿ, ನಮ್ಮ ಎಂಜಲು ನಮ್ಮ ಗಲೀಜುಗಳನ್ನು ನೋಡಲು ಅಸಹ್ಯ ಪಡುವ ನಾವು ಇಂತಹ ನೌಕರರು ಹೊಚ್ಚೆಪಾಡಿಗಾಗಿ ಯಾವುದೇ ಹಿಂಜರಿಕೆ ಅಸಹ್ಯವಿಲ್ಲದೆ ಆಸ್ಪತ್ರೆಯ ಎಲ್ಲಾ ಗಲೀಜುಗಳನ್ನು ಸ್ವಚ್ಛಗೊಳಿಸಿ ನೈರ್ಮಲ್ಯ ಕಾಪಾಡುವಂಥವರಿಗೆ ಸಮಯಕ್ಕೆ ಸರಿಯಾಗಿ ಸಂಬಳ ಮಾಡದೆ ಅವರು ಕಷ್ಟಪಟ್ಟು ದುಡಿದ ಹಣದಲ್ಲೂ ಪಾಲು ಕೇಳಿ ಕಸಿದುಕೊಂಡು ತಿನ್ನುವ ಟೆಂಡರ್ದಾರರನ್ನು ಕೂಡಲೇ ಕಪ್ಪು ಪಟ್ಟಿಗೆ ಸೇರಿಸಿ ಈ ನೌಕರರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ಡೆನ್ನಿಸ್ ಸ್ಯಾಮ್ಯುಯಲ್ ರವರನ್ನು ಒತ್ತಾಯಿಸಿದರು. ಮತ್ತೆ ಗ್ರೂಪ್ ಡಿ ನೌಕರರಾಗಿ ಕಳೆದ ಸುಮಾರು ವರ್ಷಗಳಿಂದ ಇಲ್ಲಿ ಇವರು ಕರ್ತವ್ಯ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ ಸರ್. ಅದರಲ್ಲಿ ಮೊದಲನೇದಾಗಿ ಇಲ್ಲಿ ಕಸ ಗುಡಿಸ್ತಕ್ಕಂಥದ್ದು ಇರ್ಬೋದು, ಮತ್ತು ಶೌಚಾಲಯಗಳು ಸ್ವಚ್ಛ ಮಾಡ್ತಕ್ಕಂಥದ್ದಿರ್ಬೋದು, ಮತ್ತು ರೋಗಿಗಳು ಕಟ್ತಕ್ಕಂಥ ಅನೇಕ ಬ್ಯಾಂಡೇಜು ಮತ್ತು ಅವರಲ್ಲಿ ಯಾವುದೇ ಒಂದು ಪರೀಕ್ಷಾ ಮಾಡಿದಂಥ ಒಂದು ವಸ್ತುಗಳನ್ನು ಅದನ್ನು ತಮ್ಮದೇ ಆದಂಥ ಕೈಯಲ್ಲಿ ಬರಿದೆಯಲ್ಲಿ ತಕ್ಕೊಂಡು ಹೋಗಿ ಕೆಲವು ಅದನ್ನು ಸುರಕ್ಷಿತವಾಗಿಡುವಂಥ ನಿಟ್ಟಿನಲ್ಲಿ ಇವರು ಒಂದು ಭಾಗದಲ್ಲಿ ಆರೋಗ್ಯವನ್ನು ಕೂಡ ಇತರಿಗೆ ಕಾಪಾಡೋ ನಿಟ್ಟಿನಲ್ಲಿ ನಮ್ಮ ಆರೋಗ್ಯನೂ ಲೆಕ್ಕಿಸ್ತೇನೆ, ಇಲ್ಲಿ ಇತರ ಆರೋಗ್ಯಕ್ಕೋಸ್ಕರ ಇವರು ತಮ್ಮದೇ ಆದಂಥ ತ್ಯಾಗವನ್ನು ಮಾಡಿಕೊಂಡು ಪಾಪ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ. ಆದರೆ ಇಲ್ಲಿ ಏಜೆನ್ಸಿಯವರು ವಹಿಸ್ಕೊಂಡಿರೋದ್ರಿಂದ ಇವ್ರಿಗೆ ಹಲವಾರು ಬಾರಿ ಸಂಬಳಗಳನ್ನ 1 ತಿಂಗಳು 2 ತಿಂಗಳು 3 ತಿಂಗಳು ಬಿಟ್ಟು ಇವ್ರಿಗೆ ಕೊಡ್ತಾವ್ರೆ. ಒಟ್ಟಿಗೆ ಬರ್ತಿದ್ರು ಕೂಡ ಇವತ್ತು ಕಳೆದ 4 ತಿಂಗಳಿಂದ ಇವರಿಗೆ ಯಾವುದೇ ರೀತಿ ಸಂಬಳ ಇಲ್ಲದೇ ಪಾಪ ನೊಂದ್ಕೊಂಡು ನಮ್ಮ ಸಂಬಳ ಇಲ್ಲದೆ ಜೀವನ ನಡೆಸೋದು ಹೇಗೆ ಅಂತ ತಿಳ್ಕೊಂಡಿರೋದ್ರಿಂದ ಇವ್ರಿಗೆ ಈವರೆಗೆ ಇಲ್ಲಿ ಸಹಾಯಕ ಆಡಳಿತಾಧಿಕಾರಿಗಳು ಕೂಡ ಬಿಲ್ ಪಾವತಿಸಿ ಕೊಟ್ಟಿಲ್ಲ ಅನ್ನೋದು ನಮ್ಮ ಏಜೆನ್ಸಿಯವರ ಉದ್ದೇಶ. ಏಜೆನ್ಸಿ ಅಂತ ಕೇಳಿದ್ರೆ ಇವರು ಯಾವುದೇ ರೀತಿ ನಮ್ಗೆ ಇನ್ನೂ ಕೂಡ ಬಿಲ್ನ ಕಳಿಸ್ಕೊಟ್ಟಿಲ್ಲ, ನಾವೇ ಕೊಡೋದು ಅಂತೇಳಿ ಈ ರೀತಿ ಬಂದಾಗಿರೋದ್ರಿಂದ ಪಾಪ ಇವ್ರಿಗೆ ಜೀವನದಲ್ಲಿ ಬದುಕಲಿಕ್ಕೂ ಕೂಡ ಭಾಳ ದುಸ್ಥಿತಿ ಮತ್ತು ಭಾಳ ಕಷ್ಟದಲ್ಲಿ ಜೀವನ ಸಾಗಿಸಬೇಕಾದಂಥ ಪರಿಸ್ಥಿತಿಗಳು ಹೋಗ್ತಾ ಇದೆ. ಇಂಥ ಒಂದು ವಿಚಾರದಲ್ಲಿ ಇವರು ಇವತ್ತು ಏಕಾಏಕಿ ಹಲವಾರು ಬಾರಿ ಕೇಳ್ಕೊಂಡು ಬಂದವ್ರೆ, ನಮ್ಗೆ ಸಂಬಳ ಮಾಡಿಕೊಡಿ, ನಾವು ಜೀವನದಲ್ಲಿ ಏನಾದ್ರು ಬದುಕಬೇಕು ಅಂದ್ಕೊಂಡು. ಈವರೆಗೂ ಕೂಡ ಅವರು ಯಾವುದೇ ರೀತಿ ಸಂಬಳಗಳನ್ನ ಮಾಡಿಕೊಡೋದು ಇರಲಿಲ್ಲ ಮೇಲೆ ಇವತ್ತು ತಾವುಗಳು ಮಾಡ್ತಕ್ಕಂಥ ಕೆಲಸಗಳನ್ನು ಸಾಂಕೇತಿಕವಾಗಿ ಸ್ಥಗಿತಗೊಳಿಸಿ ನಮಗೆ ಸಂಬಳ ಕೊಡಿ ಅಂತ ಹೇಳಿದ್ರು ಕೂಡ ಇಲ್ಲಿನ ಸಹಾಯಕ ಆಡಳಿತಾಧಿಕಾರಿಗಳಾಗ್ಬೋದು, ಇತರಾಗ್ಬೋದು ಈ ಒಂದು ಬೇಜವಾಬ್ದಾರಿತನ ಮಾಡಿ ಮತ್ತು ನಿರ್ಲಕ್ಷ್ಯತೆ ವಹಿಸಿರೋದ್ರಿಂದ ಇವರು ಇದರಿಂದ ವಂಚಿತರಾದವರು. ಈಗ ನಾನು ತಮ್ಮ ಹತ್ರ ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ದುಡಿಯುವ ವರ್ಗಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ಸರ್ಕಾರ ಆಗಲಿ ಅವ್ರಿಗೆ ಅನ್ಯಾಯ ಮಾಡೋಕ್ಕೆ ಹೋದರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಮತ್ತು ಈ ಥರ ಶೋಷಣೆ ಮಾಡುವಂಥ ಪರವಾಗಿ ನಿಂತ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದರಲ್ಲಿದೆ. ಇಂಥವ್ರಿಗೆ ಸಂಬಳ ಈ ತಕ್ಷಣಕ್ಕೆ ಏನು ಹೇಳೋರು 2 ದಿನದಲ್ಲಿ ಕೊಡ್ತೀವಿ ಸಂಬಳ ಅಂತೇಳಿ ಏಜೆನ್ಸಿ ಅವ್ರು ಒಪ್ಕೊಂಡಿರೋದ್ರಿಂದ 2 ದಿನದಲ್ಲಿ ಆ ಸಂಬಳನ ಇವ್ರಿಗೆ ಬಟವಾಡೆ ಮಾಡಿಕೊಡ್ಬೇಕು. ಒಂದು ವೇಳೆ ಸಂಬಳ ಕೊಡೋದಕ್ಕೆ ಏನಾದರೂ ನಿರ್ಲಕ್ಷ್ಯತೆ ಮನೋಭಾವನೆ ತೋರಿದ್ದೇ ಆದರೆ ಮತ್ತು ಉದಾಸೀನ ಮಾಡಿದ್ದೇ ಆದರೆ ಇದು ಒಂದು CM ಕ್ಷೇತ್ರ, ಮುಖ್ಯಮಂತ್ರಿಗಳ ಮತದಾರ ಕ್ಷೇತ್ರ, ಅವರ ಒಂದು ಮನಾ ಕ್ಷೇತ್ರ ಸೇರಿದಂಥದ್ದು. ಮತ್ತು ಉಸ್ತುವಾರಿ ಮಂತ್ರಿಗಳು ಕೂಡ ಇದರಿಂದ ಇನ್ನೆರಡು ದಿನದಲ್ಲಿ ಸಂಬಳ ನೀಡಲು ಕ್ರಮ ವಹಿಸುವುದಾಗಿ ಸಹಾಯಕ ಆಡಳಿತಾಧಿಕಾರಿ ತಿಳಿಸಿದಾಗ, ಒಂದು ವೇಳೆ ಆಗದಿದ್ದರೆ ದಸಂಸ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತದೆಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ನಾನ್ ಕ್ಲಿನಿಕ್ ಸಿಬ್ಬಂದಿಗಳಾದ ರಾಧಮ್ಮ, ನೀಲಮ್ಮ, ಮಂಜುಳಾ, ಶಾಂತಮ್ಮ, ಮಹದೇವಮ್ಮ, ರಾಧಾ, ಅರುಣ್ ಕುಮಾರ್, ಡಿ ಗ್ರೂಪ್ ಸಿಬ್ಬಂದಿಗಳಾದ ರಾಜೇಶ್, ಮಲ್ಲಿಕಾರ್ಜುನ, ಶ್ರೀಧರ್, ಯೋಗೇಶ್, ರೇವಣ್ಣ, ರಾಜೇಶ್, ಪ್ರಕಾಶ್, ಚಿಕ್ಕರಾಜು, ನಾಗಮ್ಮ, ಶೋಭಾ ಹಾಗೂ ಕಾವ್ಯ ಇದ್ದರು.
ಇತ್ತೀಚಿನ ದಿನದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಆಡಂಬರವೇ ಆಚರಣೆಯಾಗಿ ಉಳಿದಿದೆ. ಇದನ್ನ ಮನಗಂಡು ಬೆಳ್ಳೂರಿನ ನಾಗಲಾಪುರ ಗ್ರಾಮದ ಯುವ ಕಲಾವಿದ ಪೃಥ್ವಿ ಈ ಬಾರಿ ಗಣಪತಿಯನ್ನು ವಿಶಿಷ್ಟವಾಗಿ ಸ್ಥಾಪನೆ ಮಾಡಬೇಕು ಎಂಬ ಮನದಾಸೆಯನ್ನು ಸ್ನೇಹಿತರೊಂದಿಗೆ ಹಂಚಿಕೊಂಡು ಗ್ರಾಮದ ಸುತ್ತಮುತ್ತ ರೈತರು ಈ ಹಿಂದೆ ವ್ಯವಸಾಯಕ್ಕೆ ಉಪಯೋಗಿಸುತ್ತಿದ್ದ ಮೂಲ ಪರಿಕರಗಳನ್ನು ಸಂಗ್ರಹ ಮಾಡಿ ರೈತ ಸ್ನೇಹಿ ಗಣಪತಿಯ ಮನೆ ಸ್ಥಾಪನೆ ಮಾಡಿ ಮೆಚ್ಚುಗೆ ಪಡೆದಿದ್ದಾನೆ. ನಾಗಮಂಗಲ ತಾಲೂಕಿನ ಬಳ್ಳೂರಿನ ನಾಗಲಾಪುರ ಗ್ರಾಮದ ಕಲಾವಿದ ಪೃಥ್ವಿ ಪ್ರತಿ ವರ್ಷವೂ ವಿಶಿಷ್ಟವಾಗಿ ಗಣಪತಿ ಪ್ರತಿಷ್ಠಾಪನೆ ಮಾಡಿಕೊಂಡು ತನ್ನ ಸ್ನೇಹಿತರೊಂದಿಗೆ ಬಂದಿದ್ದಾರೆ. ಈ ಹಿಂದೆಯೂ ಹೊಸ ಹೊಸ ಅನ್ವೇಷಣೆಗೆ ಮುಂದಾಗಿದ್ದರು. ಅದರಂತೆ ಕಾಲಭೈರವ ಸ್ವರೂಪಿ ಗಣಪ ಮತ್ತು ಯಕ್ಷಗಾನ ರೂಪಾಂತರ ಗಣಪ ಸ್ಥಾಪನೆ ಮಾಡಿ ಹೆಸರು ಮಾಡಿದ್ದರು. ಕಣದಲ್ಲಿ ರಾಗಿಯ ಒಕ್ಕಣೆ ಮಾಡುವಂತೆ ನೇಗಿಲ ಮೇಲೆ ಕುಳಿತಿರುವ ಗಣಪನ ಮನೆಯಲ್ಲಿ ಏನೇನಿದೆ ಗೊತ್ತಾ? ರೈತರ ಕಣದಲ್ಲಿ ಒಕ್ಕಣೆ ಮಾಡಿಕೊಡುತ್ತಿದ್ದ ರೌಂಡ್ ಗಲ್ಲು, ಬೆಳೆಗಳನ್ನು ಅಳತೆ ಮಾಡುತ್ತಿದ್ದ ಸೇರು ಒಕ್ಕಣೆ ಮರ, ರೈತರ ಅಡಿಗೆ ಮಾಡಿಕೊಳ್ಳಲು ಬಳಸುತ್ತಿದ್ದ ಮಡಿಕೆಯ ಸಾಮಗ್ರಿಗಳು, ಕಡುಕೋಲು, ರಾಗಿ ಬೀಸುವ ಕಲ್ಲು, ಮಂಕರಿ, ನೇಗಿಲು, ಭೂಮಿ ಹುಳುವಾಗ ಎತ್ತುಗಳ ಮೇಲೆ ಇಡುತ್ತಿದ್ದ ನೋಗ, ಒಕ್ಕಣೆಯ ಒಂದರಿ, ಗುದ್ದಲಿ, ಕೊಡಗೋಲು, ಅಬ್ಬಬ್ಬ ಇನ್ನು ನೂರಾರು ವಸ್ತುಗಳು ಮೂಲ ವ್ಯವಸಾಯವನ್ನೇ ನೆನೆಯುವಂತೆ ಮಾಡಿದೆ. ಇಂದಿನ ಯುವ ಸಮುದಾಯ ನೋಡಿರದ ಹಲವಾರು ವಸ್ತುಗಳು ಗಣಪತಿ ಸುತ್ತಮುತ್ತ ಅಲಂಕಾರಿಕವಾಗಿ ಎದ್ದು ಕಾಣುತ್ತದೆ. ಇತ್ತೀಚಿನ ದಿನದಲ್ಲಿ ಯುವ ರೈತರು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿ ಅಂಟಿಕೊಂಡಿದ್ದಾರೆ. ಆದರೆ ಈ ಗಣಪನ ಮನೆಯಲ್ಲಿ ಮೂಲ ರೈತರ ಸಾಮಗ್ರಿಗಳನ್ನು ನೆನಪು ಮಾಡಿಕೊಟ್ಟಿರುವ ಬೆಳ್ಳೂರಿನ ನಾಗಲಾಪುರ ಗ್ರಾಮದ ಯುವಕರ ತಂಡ ಮತ್ತು ಕಲಾವಿದ ಪೃಥ್ವಿಯನ್ನು ಜನತೆಯು ಹೊಗಳುತ್ತಿದ್ದಾರೆ. ಸಾಮಾಜಿಕ ಕಳಕಳಿಯಾಗಿ ಅದರಿಂದ ಒಂದು ಮೆಸೇಜ್ ಕೊಡಬೇಕು ಅಂತಾನೆ ಗಣೇಶ ಉತ್ಸವ ಎಲ್ಲರನ್ನೂ ಒಗ್ಗಟ್ಟಾಗಿ ಸಂಘಟನೆ ಮಾಡಿ ಅದರಿಂದ ಜನಗಳಿಗೆ ಏನಾದರೂ ಒಂದು ಸಂದೇಶ ರವಾನೆ ಮಾಡಬೇಕು ಅಂತಾನೆ ಶುರುವಾಗಿದ್ದು. ನಾವು ಸುಮಾರು ಒಂದು 30-36 ವರ್ಷದಿಂದ ಕೂರಿಸ್ತಾ ಬಂದಿದ್ದು. ಅಂದರೆ ಇರೋದನ್ನ ಇದ್ದಿದ್ದಂಗೆ ಇವತ್ತು ಮುಂದೆ ತಂದು ಕೂರಿಸ್ತಿದೆ, ಈ ಥರ ಅಷ್ಟೇ ಮಾಡ್ತೀವಿ. ಆದರೆ ಕಳೆದ 3 ವರ್ಷದಿಂದಲೇ ಒಂದೊಂದು ವಿಭಿನ್ನವಾಗಿ ಅಂತಂದರೆ ಫಸ್ಟು ನಾವು ಒಂದು ಶಿವ ಕೂರಿಸಿದ್ದು. ಶಿವ ಅಂದರೆ ಕಾಲಭೈರವ ರೂಪ ಇತ್ತಲ್ಲ, ಅದ್ರ ಬಗ್ಗೆ ಅರಿವು ಮೂಡಿಸೋ ಥರ ಕೂರಿಸಿದ್ದು. ನೆಕ್ಸ್ಟ್ ಅದರಿಂದ ವರ್ಷ ಅದಾದಮೇಲೆ ಮುಂದಿನ ವರ್ಷ ಬಂದು ಯಕ್ಷಗಾನ ಕೂರಿಸಿದ್ದು. ಯಕ್ಷಗಾನ ಕೂರಿಸಿದ್ದು ಕಾನ್ಸೆಪ್ಟ್ ಉದ್ದೇಶ ಏನು ಅಂತಂದರೆ ಜಾನಪದ ಕಲೆಗಳು ಅಂತ ಬಂದರೆ ಅದು ಇತ್ತೀಚಿನ ದಿನಗಳಲ್ಲಿ ತುಂಬಾ ನಶಿಸಿ ಹೋಗ್ತೈತೆ. ಆರ್ಕೆಸ್ಟ್ರಾ ಅದು ಇದು ಕೆಲವೊಂದಷ್ಟು ಇದು ಬಂದು ಅದನ್ನೆಲ್ಲ ನುಂಗಾಕಿ ಹೋಗ್ತೈತೆ. ಅಂದರೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳೆಲ್ಲ ಮರ್ತೋಗ್ತಾವ್ರೆ ಜನ. ಅದ್ರ ಬಗ್ಗೆ ಜನಗಳಿಗೆ ಅರಿವು ಮೂಡಿಸಿ ಅದನ್ನು ಮತ್ತೆ ಮೇಲೆತ್ತಿ ಆ ಕಲಾವಿದರುಗಳಿಗೆ ಪ್ರೋತ್ಸಾಹ ನೀಡಲಿ ಅನ್ನೋದೊಂದು ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ಚಿಕ್ಕ ಮಕ್ಕಳುಗಳಾಗಲಿ ತಿಳಿದಿರೋರೇ ಇವಾಗ ತಿಳಿದಂಗೆ ಬದಲಾದಾಗ ಅಟ್ಲೀಸ್ಟ್ ಅದ್ರ ಬಗ್ಗೆ ಅರಿವು ಮೂಡಿಸೋ ಥರ ಒಂದು ಯಕ್ಷಗಾನ ಅದ್ರ ಬಗ್ಗೆ. ರೈತ ಸ್ನೇಹಿತ ಗ್ರಾಮದ ಸುತ್ತಮುತ್ತ ಹೆಸರು ಮಾಡಿದ್ದು ಕಲಾವಿದ ಪೃಥ್ವಿ ಮತ್ತು ಆತನ ಸ್ನೇಹಿತರ ತಂಡಕ್ಕೆ ಸಾರ್ವಜನಿಕರು ಮೆಚ್ಚುಗೆ ಸೂಚಿಸಿದ್ದಾರೆ. ಬೆಳ್ಳೂರು ಹೋಗ್ಲಿ ನಾವು ದಾಸಿನಕೆರೆ ರೋಡಲ್ಲಿ ನಮ್ಮ ಹುಡುಗ ಮೊದಲು ಹಿಂದೆ ಏನೋ ಮಾಡ್ತಿದ್ರು ಎಲ್ಲ ಜನ ಕೆಲವರು ಮರ್ತ್ಕೊಂಡ್ಬಿಟ್ಟಿದ್ದಾರೆ. ಆ ಉದ್ದೇಶಕ್ಕೆ ನೇಗಿಲು, ನೊಗ, ರೌಂಡ್ಗಲ್ಲು ಮತ್ತು ಈ ಮೆರುಗಲ್ಲು, ಮಡಿಕೆಗಳು, ಆಮೇಲೆ ಪ್ರತಿಯೊಂದು ಗಣಪತಿ ಮರ ಹಿಡ್ಕೊಂಡು ತೂರ್ತಾ ಇರೋಂಗೆ ಕಣ, ಇದೆಲ್ಲ ಪ್ರತಿಯೊಂದು ಈಗಿನ ಹುಡುಗರುಗಳು ಮರ್ಕತ್ತಾವೆ ಅನ್ನೋ ಉದ್ದೇಶಕ್ಕೆ ಅದನ್ನು ನೆನಪಕ್ಕೋಸ್ಕರ ನಮ್ಮ ಹುಡುಗ ಇದನ್ನು ಆದಷ್ಟು ತಲೆಗೆ ಕೆಡಿಸ್ಕೊಂಡು ಮಾಡಿದ್ದಾನೆ. ರೈತರಿಗೆ ಏನು ಹಿಂದಿನ ಎಲ್ಲ ನಡ್ಕೊಂಬತ್ತಿತ್ತು ಸಂಪ್ರದಾಯ ಎಲ್ಲ ಮತ್ತೆ ಯಂತ್ರೋಪಕರಣ ಬಂದಿರೋದ್ರಿಂದ ಕಣ ಮಾಡೋದಾಗಲಿ, ಅದೇ ಇದು ರೋಣ್ಗಲಲ್ಲಿ ರೌಂಡ್ ಮಾಡೋದಾಗಲಿ ಎಲ್ಲ ರೀತಿಯೂ ಒಂದೊಂದಾಗಿ ಮರಿತಾ ಹೋಗ್ತಾ ಇದ್ದಾರೆ. ಇವಾಗಿನೇನಂತೆ ಪ್ರತಿ ವರ್ಷದಂತೆ ಗಣಪತಿ ಪ್ರಯುಕ್ತ ಹಬ್ಬವಾಗಿ ನಮ್ಮ ರೈತರಿಗೆ ತಿಳಿಸೋದೇನೆಂದರೆ ಹಳೆ ಕಾಲದ ಸಂಪ್ರದಾಯನ ಯಾವತ್ತೂ ಮರಿಬಾರ್ದು. ಅದು ಹಿಂದಿನ ಪುರಾತನ ಕಾಲದಿಂದ ಬಂದಿರತಕ್ಕಂಥದ್ದು. ಕುಡುಗೋಲು, ರೋಣ್ಗಲ್ಲು, ಒನಕೆ ಮರ, ರಾಗಿ ತುಂಬುವಂಥದ್ದನ್ನ ಸೇರು ಅದೆಲ್ಲ ಕಳೆದು ಇವತ್ತು ನೋಡೇ ಇಲ್ಲ ಕಣ್ಣಿಂದ ಇತ್ತೀಚಿನ ಮಕ್ಕಳಲ್ಲಿ. ಹಿಂದೆ ಏನೈತೆ ಅದು ಕೊಳಗಕ್ಕೆ ಒಂದು 10 ಸೇರು ಕೊಳಗಕ್ಕೆ ಒಂದು ಕೊಳಗನೇ ಏನೋ ಒಂದು ಹೇಳ್ತಾರೆ, ನಮಗೆ ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ ನಮ್ಮ ಮಕ್ಕಳಾಗಲಿ ಅದು ಗೊತ್ತೇ ಇಲ್ಲ, ತಿಳುವಳಿಕೆ ಏನೋ ನಡೀತಾ ಇಲ್ಲ. ಸಂಕ್ರಾಂತಿ ಅಂದರೆ ಏನೋ ಒಂದು ಸಡಗರ ಹಬ್ಬ ಅನ್ನಂಗೆ ಆಚರಣೆ ನಡೀತದೆ. ಇವತ್ತು ರಾಗಿ ಬೆಳೆದ್ರೆ ಏನೋ ಒಂದು ಖುಷಿಯಿಂದ ಒಂದು ರಾಶಿ ಇದೆ, ಹಬ್ಬ ಸಡಗರವಾಗಿ ಕಣದಲ್ಲಿ ಆಚರಿಸ್ತಾರೆ. ಅದೆಲ್ಲ ಮರಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಹಬ್ಬ ಆಗಲಿ, ರಾಗಿ, ಭತ್ತ, ದವಸ ಧಾನ್ಯ ಏನೇ ಒಂದು ಆದರೂ ಕಣ ರೂಪದಲ್ಲಿ ಬರಬೇಕು, ನಾಡ ಜನತೆಗೆ ತಿಳಿಸ್ಬೇಕು ಅನ್ನೋ ಸಲುವಾಗಿ ನಾಗಲಾಪುರದ ಗ್ರಾಮಸ್ಥರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಪೃಥ್ವಿ ಎಂಬ ವ್ಯಕ್ತಿ ಕಲಾವಿದರಾಗಿ ಒಬ್ಬ ರೈತನ ತಿಳುಕೊಳ್ಳೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಶ್ರಮಪಟ್ಟು ಪ್ರತಿ ವರ್ಷ ಒಂದೊಂದು ಕಲೆಯನ್ನು ವ್ಯಕ್ತಪಡಿಸ್ತವ್ರೆ.
ಮಂಡ್ಯ ನಗರದ ಬನ್ನೂರು ರಸ್ತೆಯಲ್ಲಿರುವ ಮಳಿಗೌಡ ಬಡಾವಣೆಯ ಮೊದಲನೆಯ ರಸ್ತೆಯಲ್ಲಿರುವ ಕಾಳೇಗೌಡ ಪ್ರೌಢಶಾಲೆ ಆವರಣದಲ್ಲಿರುವ ಸಂತೋಷ್ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಹಿರಿಯ ಪತ್ರಿಕಾ ಛಾಯಾಗ್ರಾಹಕರಾದ ಕೆ ವೇಣುಗೋಪಾಲ್ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿ, ನಾನು ಈ ಜನ್ಮದಲ್ಲಿ ಛಾಯಾಗ್ರಾಹಕನಾಗಿದ್ದೆ ಒಂದು ಆಶ್ಚರ್ಯಕರ ಸಂಗತಿ. ನಾನು ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ಮಂಡ್ಯದ ವಿವಿಧ ಕಡೆ ವಿವಿಧ ಬಗೆಯ ಕಾರ್ಯಕ್ರಮಗಳಲ್ಲಿ ಹಿರಿಯ ರಾಜಕಾರಣಿಗಳು, ಹಿರಿಯ ಸಿನಿಮಾ ನಟರು, ಗಣ್ಯ ವ್ಯಕ್ತಿಗಳೆಲ್ಲರೂ ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಹತ್ತಿರದಿಂದ ಸಮೀಪದಿಂದ ನೋಡಬೇಕೆಂಬ ಮಹದಾಸೆ ಹೆಚ್ಚಾಗಿ ಇತ್ತು. ಇಂತಹ ಸಂದರ್ಭದಲ್ಲಿ ಪಾಲ್ಗೊಳ್ಳಲು ಮುಂದಾಗಬೇಕಾಗಿದ್ದಾಗ ನಾನು ಸಹ ಛಾಯಾಗ್ರಾಹಕನಾದರೆ ಹೇಗೆ ಎಂದು ಕನಸು ಕಾಣುತ್ತಿದ್ದೆ. ನನಗೆ ನನ್ನ ಕನಸು ನಿಜವಾಗಿಯೂ ಆಗುವಂತೆ ಮಾಡಿದೆ ಈ ನನ್ನ ಛಾಯಾಗ್ರಾಹಕನ ವೃತ್ತಿ ಎಂದು ತಿಳಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ಬಿ ಸಂತೋಷ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದರಲ್ಲಿ ನಮ್ಮ ಸಂತೋಷ್ ಕಾಲೇಜಿನ ವಿದ್ಯಾರ್ಥಿನಿಯರು, ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರೆಲ್ಲರೂ ಸಹ ಜೊತೆಗೂಡಿ ನಿರಂತರವಾಗಿ ಚಾಚು ತಪ್ಪನೆ ಆಚರಿಸಿಕೊಂಡು ಬರುತ್ತೇವೆ ಎಂದು ತಿಳಿಸಿದರು. ಪ್ರತಿ ವರ್ಷದಂತೆ ಸಂತೋಷ್ ಟ್ರಸ್ಟ್, ಸಂತೋಷ್ PU ಕಾಲೇಜ್, ಕಾಳೇಗೌಡ ಪ್ರೌಢಶಾಲಾ ಆವರಣದಲ್ಲಿ ಗೌರಿ ಪೂಜೆ ಮಾಡಿ ಈ ಸಲ ವಿಶೇಷವಾಗಿ ಗಣೇಶನ ಪ್ರತಿಷ್ಠಾಪಿಸ್ತಾ ಇದ್ದೇವೆ. ಪ್ರತಿ ವರ್ಷ ಯಾವುದೇ ಹಿಂದೂ ಹಬ್ಬಗಳಾದ್ರೆ ಹಿಂದೂ ಸಂಸ್ಕೃತಿಯನ್ನ, ಹಿಂದೂ ಧರ್ಮವನ್ನ ಎತ್ತಿಡಿಯೋದ್ರಲ್ಲಿ ಸಂತೋಷ್ PU ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತೆ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿನಿಯರು, ಪೋಷಕರು ಸಹ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಸಿಬ್ಬಂದಿಯವರಿಗೆ, ಎಲ್ಲ ಪೋಷಕರಿಗೆ ಮತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಪಾಳೆ. ಈ ಸಂದರ್ಭದಲ್ಲಿ ಶಿಲ್ಪಾಶ್ರೀ, ಸಂತೋಷ್, ಸವಿತಾ, ಸ್ಫೂರ್ತಿ, ಅಕ್ಷಯ, ಮೇಘಶ್ರೀ, ಸುಷ್ಮಾ, ಕೃತಿಕಾ, ವೆಂಕಟೇಶ್, ಪ್ರಜ್ವಲ್ ರವರು ಹಾಜರಿದ್ದರು. ಮಂಡ್ಯ ನಗರದ ಹೊರವಲಯದಲ್ಲಿರುವ ವಿಕಸನ ಜೋಗುಳ ದತ್ತು ಕೇಂದ್ರದ ಆವರಣದಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಕೇಂದ್ರದ ಮಕ್ಕಳೊಂದಿಗೆ ವಿಕಸನ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರ ಗುರುರವರು ಆಚರಿಸಿದ್ದರು. ಈ ಸಂದರ್ಭದಲ್ಲಿ ಮಹೇಶ್ ಚಂದ್ರ ಗುರುರವರು ಮಾತನಾಡಿ, ಹಲವಾರು ವರ್ಷಗಳಿಂದ ನಮ್ಮ ಸಂಸ್ಥೆಯ ಆವರಣದಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸತತವಾಗಿ ಆಚರಿಸಿಕೊಂಡು ಬರುತ್ತಿದ್ದು, ಈ ವರ್ಷವೂ ಸಹ ಆಚರಿಸುತ್ತಿದ್ದೇವೆ. ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಹಾಗೂ ಮಕ್ಕಳೆಲ್ಲರೂ ಸಹ ಗೌರಿ ಗಣೇಶ ಹಬ್ಬವನ್ನು ಸಡಗರದಿಂದ ಆಚರಿಸುತ್ತಿದ್ದು, ನಾವು ಸಹ ಇವರಿಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡುತ್ತಿದ್ದು, ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಾಣವನ್ನು ಮಾಡಿ ವರ್ಷಕ್ಕೊಮ್ಮೆ ಬರುವ ಈ ಹಬ್ಬವನ್ನು ಯುವಕರಿಂದ ಹಿಡಿದು ವಯೋವೃದ್ಧರೆಲ್ಲರೂ ಸೇರಿ ಸಂತೋಷದಿಂದ ಆಚರಿಸಿಕೊಂಡು ಬರುತ್ತಿರುವುದು ಹರ್ಷದಾಯಕವಾದ ವಿಷಯ ಎಂದು ತಿಳಿಸಿದರು. ಇವತ್ತು ಗಣೇಶನ ಹಬ್ಬ ನಮ್ಮ ಸಂಸ್ಥೆಯಿಂದ ನಮ್ಮ ಮಕ್ಕಳು ನಾವೆಲ್ಲ ಸೇರಿ ಇದನ್ನು ಅದ್ಭುತವಾಗಿ ಆಚರಣೆ ಮಾಡಬೇಕು ಅಂತೇಳಿ ಅಂದ್ಕೊಂಡ್ವಿ. ಹಾಗಾಗಿ ಒಂದು ಒಳ್ಳೆಯ ವೇದಿಕೆನೇ ನಮ್ಮ ಮಕ್ಕಳು ಮತ್ತು ಇಲ್ಲಿಯ ಟೀಮ್ ಎಲ್ಲ ಸೇರಿ ರೆಡಿ ಮಾಡಿದ್ದಾರೆ. ವರ್ಷಕ್ಕೊಮ್ಮೆ ಹಬ್ಬ ಬರುವಂಥದ್ದು. ಈ ಹಬ್ಬ ಅಂತ ಹೇಳಿದ್ರೆ ಮಕ್ಕಳಿಂದ ವೃದ್ಧರವರೆಗೆ ಎಲ್ಲರೂ ಇದನ್ನು ತುಂಬ ಸಂತೋಷದಿಂದ, ಸಂಭ್ರಮದಿಂದ ಆಚರಿಸ್ತಾರೆ. ನಾವು ಕೂಡ ಇದನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಈ ಗಣಪತಿ ಹಬ್ಬ ನಮ್ಮ ಮಕ್ಕಳಿಗೆ, ನಮಗೆ, ಸಮಾಜಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ, ಮಳೆ ಬೆಳೆಗಳಾಗಿ ಎಲ್ಲರೂ ಸಂತೋಷದಿಂದಿರಲಿ. ಹಾಗೆ ನಮ್ಮ ಮಕ್ಕಳೆಲ್ಲರಿಗೂ ಒಳ್ಳೆಯ ವಿದ್ಯಾ, ಬುದ್ಧಿ, ಉದ್ಯೋಗ, ಅವರಿಗೆ ಒಳ್ಳೆಯ ಜೀವನ ಸಿಗಲಿ ಅಂತೇಳಿ. ಈ ಸಂದರ್ಭದಲ್ಲಿ ವಿಕಸನ ಸಂಸ್ಥೆಯ ಸಂಯೋಜಕರಾದ ಅನುಸೂಯ, ಸಮಾಜ ಕಾರ್ಯಕರ್ತರಾದ MJ ಪ್ರಸನ್ನ ಹಾಗೂ ರೇವಣ್ಣ, HS ನವೀನ, ಶಶಿಕಲರವರು ಹಾಜರಿದ್ದರು. ನಂತರ ವಿದ್ಯಾರ್ಥಿಗಳಿಗೆ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಮಂಡ್ಯ ನಗರದ ಗುತ್ತಲು ಗ್ರಾಮದ ನಿವಾಸಿ ಹಿಂದುಳಿದ ವರ್ಗಕ್ಕೆ ಸೇರಿದ ಕೂಲಿ ಕಾರ್ಮಿಕ ಕಡುಬಡವರಾದ ಸುಶೀಲಮ್ಮರವರ ಮನೆಯಲ್ಲಿ ಫ್ರಿಡ್ಜ್ ಬ್ಲಾಸ್ಟ್ ಆಗಿ ಮನೆ ಸಂಪೂರ್ಣ ಸುಟ್ಟು ಹೋಗಿದ್ದು, ಈ ಕುಟುಂಬಕ್ಕೆ ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಆರ್ಥಿಕ ಸಹಾಯ ನೀಡಲಾಯಿತು. MM ಫೌಂಡೇಶನ್ ಖಜಾಂಚಿಯಾದ ಶಶಿಕುಮಾರ್ ಮಾತನಾಡಿ ಅವರಿಗೆ ಧೈರ್ಯ ತುಂಬಿದರು, ಸಾಂತ್ವನ ಹೇಳಿದರು. ಏನು ಈ ಗುತ್ತಲು ಗ್ರಾಮದ ಸುಶೀಲಮ್ಮ ಹಾಗೂ ಪ್ರಮೋದ್ ಅವರ ಮನೆ ಸುಟ್ಟೋಗಿರೋದ್ರಿಂದ ನಮ್ಮ MM ಫೌಂಡೇಶನ್ ವತಿಯಿಂದ ಒಂದು ಸಣ್ಣ ಆರ್ಥಿಕ ಸಹಾಯನ ಮಾಡ್ತಾಯಿದ್ದಾರೆ ಮಹಾಲಿಂಗೇಗೌಡರು. ಹಾಗಾಗಿ ಈ ಒಂದು ಸುತ್ತೋಗಿರೋ ಮನೆಗೆ ಎಲ್ಲ ಇದೇ ರೀತಿ ಗಣ್ಯ ವ್ಯಕ್ತಿಗಳು ಬಂದು ಒಂದು ಸ್ವಲ್ಪ ಸಹಾಯ ಮಾಡಿ ಒಂದು ಬಡ ಕುಟುಂಬಕ್ಕೆ ಒಂದು ಸಹಾಯ ಮಾಡಲಿ ಅಂತ ಕೇಳ್ತೀವಿ. ಇದೇ ಸಂದರ್ಭ ಸುಶೀಲಮ್ಮರ ಪುತ್ರ ಪ್ರಮೋದ್, ಫೌಂಡೇಶನ್ ಸಂಘಟನಾ ಕಾರ್ಯದರ್ಶಿ ಅಮಿತ್ ಗೌಡ ಇತರರು ಇದ್ದರು. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಪತ್ರಿಕಾ ಛಾಯಾಗ್ರಾಹಕ KP ಕುಮಾರ್ ಅವರ ಮನೆಯಲ್ಲಿ ಸುಮಾರು 220 ವರ್ಷದಿಂದ ಮಗನಾದ HK ಸಾಗರ್ ಮತ್ತು ಹೇಮಂತ್ ಸ್ನೇಹಿತರೊಡಗೂಡಿ ಗಣಪತಿ ಹಬ್ಬ ಬಂದರೆ ಗ್ರಾಮದ ದೊಡ್ಡಕೆರೆ ಏರಿ ಜೇಡಿ ಮಣ್ಣು ಮಿಶ್ರಿತ ಮಣ್ಣನ್ನು ತಂದು ಮನೆಯಲ್ಲಿ ಗೌರಿ ಗಣಪತಿ ಮೂರ್ತಿಯನ್ನ ಮಾಡಿ ನಂತರ ಪೂಜಾ ವಿಧಾನಗಳಿಂದ ಪ್ರತಿಷ್ಠಾಪಿಸಿ ದೇವರಿಗೆ ನೈವೇದ್ಯ ಮಾಡಿ ಪೂಜೆಗಳೊಂದಿಗೆ ಗಣಪತಿ ಮೂರ್ತಿಯನ್ನು ಮೆರವಣಿಗೆ ಮಾಡಿ ಗ್ರಾಮದ ದೊಡ್ಡಕೆರೆಯಲ್ಲಿ ವಿಸರ್ಜಿಸಿ ಪ್ರಸಾದ ವಿನಿಯೋಗಿಸಲಾಯಿತು.
ಸಂದರ್ಭದಲ್ಲಿ ಕೆಪಿ ಕುಮಾರ್ ಪತ್ನಿ ಭಾಗ್ಯಶ್ರೀ, ಮಕ್ಕಳಾದ ಸಾಗರ್, ಸ್ಫೂರ್ತಿ, ರಾಜೇಶ್, ಅಭಿಲಾಷ್, ಹೇಮಂತ್, ಚೇತು, ಜಯರಾಮ್ ಹಾಗೂ ಇತರರು ಹಾಜರಿದ್ದರು.